ಇದು ಮಹಾಭಾರತದ ರಹಸ್ಯಗಳು ಮಾಡ್ತಾ ಇರಬೇಕಾದ್ರೆ ನಮಗೆ ರಾಮಾಯಣದ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಅಂಥ ಒಂದು ರಾಮಾಯಣದ ಪ್ರಶ್ನೆ ಇದು. ಇದನ್ನು ಕೇಳಿದವರು ಯೋಗೇಶ್ ಸಿರಿಗೆರೆ ಅನಿಸುತ್ತೆ. ಸರ್ ನಮಸ್ಕಾರಗಳು. ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮ ತುಂಬ ಚೆನ್ನಾಗಿ ವಿವರವಾಗಿ ಹೇಳುತ್ತಾರೆ, ಧನ್ಯವಾದಗಳು. ನನ್ನೊಂದು ಪ್ರಶ್ನೆ, ರಾಮಾಯಣ ಯುದ್ಧದಲ್ಲಿ ಬಹಳ ಜನ ಸಾಯುತ್ತಾರೆ, ಆದರೆ ರಾಮನು ಮಾತ್ರ ಲಕ್ಷ್ಮಣನನ್ನು ಉಳಿಸಿಕೊಳ್ಳಲು ಗಿಡಮೂಲಿಕೆ ತರಲು ಹೇಳುತ್ತಾನೆ. ಇದರಲ್ಲಿ ಸಮಾನತೆ ಕಾಣಲಿಲ್ಲ, ಯಾಕೆ? ಸಹೋದರ ಅನ್ನುವ ಬಾಂಧವ್ಯ ಬಂತ ಇಲ್ಲಿ? ಇದು ನನ್ನ ಪ್ರಶ್ನೆ, ದಯವಿಟ್ಟು ಉತ್ತರ ಕೊಡಿ. ಸಹೋದರ ಬಂಧ ಅನ್ನೋದು ಸತ್ಯನೇ. ರಾಮ ಸಹೋದರ ಪ್ರೀತಿಯನ್ನು ಬಹಳ ಎತ್ತರಕ್ಕೆ ಎತ್ತಿದವನು, ಅದರಲ್ಲೇನೂ ತಪ್ಪಿಲ್ಲ. ಆದರೆ ಸಮಾನತೆಗೆ ಸಮಸ್ಯೆ ಇಲ್ಲ. ರಾಮಾಯಣ ಯುದ್ಧ ಮುಗಿದ ಮೇಲೆ ತನ್ನ ಪರವಾಗಿ ಹೋರಾಡಿದ ಎಲ್ಲ ಕಪಿಕರಡಿಗಳನ್ನು ರಾಮ ಬದುಕಿಸ್ತಾನೆ ಅಂತಲೇ ಇದೆ. ಓಕೆ ಓಕೆ, ಅವೆಲ್ಲರೂ ಬದುಕಿದ್ದಾರೆ. ಓ ಹೌದಾ? ಹೌದೌದು. ಅವು ಯಾರು ಎಲ್ಲರಿಗೂ ಜೀವ ಬಂದಿದೆ ಅಂತಲೇ ಇರೋದು. ಮುಗಿದ ಮೇಲೆ ಯುದ್ಧ ಎಲ್ಲ ಮುಗಿದ ಮೇಲೆ. ಹಾಗಾಗಿ ಸಮಾನತೆಯ ಅಂಶ ಅಂತಿದೆಯಲ್ಲ, ಅದು ರಾಮಾಯಣದಲ್ಲಿ ಇದೆ. ಮತ್ತು ಅಲ್ಲಿ ಅವನು ಸತ್ತಿದ್ದಲ್ಲ, ಅಲ್ಲಿ ಅಂದರೆ ಅವನು ಎಚ್ಚರ ತಪ್ಪಿದಾಗ ಔಷಧ ಬೇಕಾಗತ್ತೆ ಅಂತ ಅನ್ನೋದು ಅದು. ಸೊ ಈಗ ಇನ್ನೊಂದು ಪ್ರಶ್ನೆ ಇದೆ. ಇನ್ DD1 ಅಂದರೆ ದೂರದರ್ಶನ in DD1 old Mahabharata, it is shown that Upapandavas were sleeping in tent and Ashwatthama promised Duryodhana that he will kill Pandavas but killed Upapandavas by mistake. Why this difference? So which is right? ಅಲ್ಲ, ಹಾಗಿಲ್ಲ. ಅಂದರೆ ಅವರು ಯುದ್ಧಕ್ಕೆ ಬಂದಾಗಲೇ ಅವರನ್ನು ಕೊಲ್ಲೋದು, ಮಲಗಿದಾಗ ಕೊಲ್ಲೋದಲ್ಲ, ಮತ್ತು ಪಾಂಡವರು ಅಂತ ಅಂದ್ಕೊಂಡು ಕೊಲ್ಲೋದಲ್ಲ. ದುರ್ಯೋಧನಿಗೆ ಪಾಂಡವರನ್ನು ಕೊಲ್ತೀನಿ ಅನ್ನೋ ತರಹದ ಇದಲ್ಲ. ಅಲ್ಲೂ ನಾವು ನೋಡಿದ್ವಿ ಅದನ್ನ. ಇವನಿಗೆ ಪಟ್ಟ ಕಟ್ಟಿದರೆ ಅಶ್ವತ್ಥಾಮ ಪಾಂಚಾಲರನ್ನು ಕೊಲ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ ಹೊರತು ಪಾಂಡವರನ್ನು ಕೊಲ್ತೀನಿ ಅಂತ ಹೇಳಿಲ್ಲ ಅನ್ನೋದನ್ನು ಗಮನಿಸಿದ್ವಿ ನಾವು ಅದನ್ನು ಚರ್ಚೆನೂ ಮಾಡಿದ್ವಿ. ಹಾಂ, ಹಾಗಾಗಿ ಪಾಂಡವರನ್ನು ಕೊಲ್ಲುವ ಉದ್ದೇಶ ಇಲ್ಲ, ದೃಷ್ಟದ್ಯುಮ್ನನ್ನು ಕೊಲ್ಲಬೇಕು ಅನ್ನೋ ಉದ್ದೇಶನೇ ಮುಖ್ಯವಾಗಿ. ಪಾಂಚಾಲರೆಲ್ಲರನ್ನೂ ಕೊಲ್ಲಬೇಕು ಅಂತ ಇತ್ತು ಅದ್ರ ಜೊತೆಗೆ. ಅಂದರೆ ಪಾಂಚಾಲರ ಮೇಲೆ ದ್ವೇಷ ಬಂದಿದೆ. ಅದು ಈಗ ಆ ದ್ವೇಷ ಇದೆಯಲ್ಲ, ದ್ರೋಣ ಮತ್ತು ದೃಪದ ಅನ್ನೋದರಲ್ಲಿ ಅದು ಇಡೀ ಪಾಂಚಾಲರ ಮೇಲೆ ಇವರಿಗೆ ದ್ವೇಷ ಹುಟ್ಟುಕೊಂಡಿದೆ. ಹಾಗಾಗಿ ಮಲಗಿದಾಗ ಕೊಂದಿದ್ದು ದೃಷ್ಟದ್ಯುಮ್ನ ಅವ್ರುಗಳನ್ನು, ಕೆಲವರನ್ನು ಮಾತ್ರ. ಉತ್ತಮ ಓಜಸ ಇವ್ರನ್ನ ನೋಡಿದ್ವಲ್ಲ, ಯುಧಾಮನ್ಯು ಅವ್ರುಗಳನ್ನು. ಉಳಿದಂತೆ ತುಂಬ ಜನ ಎದ್ದು ಯುದ್ಧಕ್ಕೆ ಬಂದುಬಿಟ್ಟಿದ್ರು. ಅಂದ್ರೆ ಅದು ಹೆಂಗೆ ಎಲ್ಲರೂ ಮಲ್ಕೊಂಡೇ ಇರ್ತಾರೆ ಗಲಾಟೆ ಶುರುವಾದ ಮೇಲೂ. ಅದು ನೀಟಾಗಿ ಇದೆ ಅದರಲ್ಲಿ ಕಥೆಯಲ್ಲಿ. ಅಂದರೆ ಶಬ್ದ ಕೇಳುವ ಮೊದಲು ಸತ್ತವರು ಮಲಗಿದಾಗಲೇ ಸತ್ತಿದ್ದಾರೆ, ಉಳಿದವರು ಹೊರಗಡೆ ಬಂದಿದ್ದಾರೆ. ಇವರು ಯುದ್ಧಕ್ಕೆ ಬಂದೇ ಸತ್ತಿದ್ದು ಅನ್ನೋದೇ ನಿಜ ಕಥೆ. ಮಲಗಿದಾಗ ಕೊಂದಿದ್ದು ಅಲ್ಲ, ಪಾಂಡವರು ಅನ್ನುವ ಭ್ರಮೆಯಲ್ಲಿ ಕೊಂದಿದ್ದು ಅಲ್ಲ.